ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್. ಸೊ ನಾನಿವತ್ತು ಸ್ಟ್ಯಾಂಡ್ನ ಉಪಯೋಗಿಸ್ಕೊಂಡು ದೇವಿಗೆ ಯಾವ ರೀತಿ ಸೀರೆ ಉಡಿಸೋದು, ಅಲಂಕಾರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವೇನಾದರೂ ಈ ವರ್ಷ ಸ್ಟ್ಯಾಂಡ್ನ ಉಪಯೋಗಿಸ್ಕೊಂಡು ಹಬ್ಬ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಹತ್ರ ಸ್ಟ್ಯಾಂಡ್ ತೊಗೊಂಡಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾರಿಗೆಲ್ಲ ಸ್ಟ್ಯಾಂಡ್ ಬೇಕು, ಇಲ್ಲಿ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಡೀಟೇಲಾಗಿ ನಿಮಗೆಲ್ಲ ಕೂಡ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಒಂದು ಸೆರಗಿನ ಭಾಗ ಏನಿರುತ್ತಲ್ವ, ಸೊ ಆ ಕಡೆ 1 ಮೀಟರ್ನಷ್ಟು ನೆರಿಗೆನ ಇಟ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಈ ಕಡೆಯಿಂದ ಒಂದು ಚಿಕ್ಕ ಚಿಕ್ಕದಾದಂಥ ನೆರಿಗೆಗಳನ್ನ ಫುಲ್ ಕಂಪ್ಲೀಟ್ ಸೀರೆನ ನಾವು ಇಟ್ಕೋಬೇಕಾಗುತ್ತೆ. ಸೊ ಯಾಕಂದರೆ ಎಷ್ಟು ಚಿಕ್ಕದಾಗಿ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾರೆ. ಹಾಗೆ ಗ್ರ್ಯಾಂಡಾಗಿ ಕೂಡ ಬರುತ್ತೆ. ಚಿಕ್ಕ ಚಿಕ್ಕದಾದ ನೆರಿಗೆಗಳು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನೆರಿಗೆ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಏನು ಬಟ್ಟೆ ಕ್ಲಿಪ್ ಇರುತ್ತಲ್ವ ಅದ್ರ ಸಹಾಯದಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೆರಿಗೆ ಎಲ್ಲ ಹಾಳಾಗ್ಬಿಡುತ್ತೆ, ನಮಗೆ ಅಷ್ಟು ಫಿನಿಶಿಂಗ್ ಬರೋದಿಲ್ಲ. ಸೊ ಈ ಥರ 3 ಕ್ಲಿಪ್ಗಳನ್ನ ಹಾಕಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಫೈನಲಿ ನೆರಿಗೆ ಎಲ್ಲ ಇಟ್ಕೊಂಡಿದ್ದಾಯಿತು. ಸೊ ಈಗ ಬನ್ನಿ ಸ್ಟ್ಯಾಂಡ್ಗೆ ಯಾವ ರೀತಿ ಉಡಿಸೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಸೊ ಯಾರ ಸಹಾಯನೂ ಬೇಡ, ಒಬ್ಬರೇ ಕೂಡ ನಾವು ಸ್ಟ್ಯಾಂಡಿಗೆ ಸೀರೆನ ಉಡಿಸ್ಕೋಬೋದು. ಅದು ಹೇಗೆ ಮತ್ತು ಲೆಗ್ಸು ಹ್ಯಾಂಡ್ಸ್ನ ಯಾವ ರೀತಿ ಫಿಕ್ಸ್ ಮಾಡೋದು, ದೇವಿಗೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ಎಲ್ಲ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗೆ ಇಲ್ಲಿ ನಾನು ಏನೆಲ್ಲ ಬಳಸ್ಕೊಂಡಿದ್ದೀನಿ ದೇವಿನ ರೆಡಿ ಮಾಡೋದಕ್ಕೆ ಎಲ್ಲ ವಸ್ತುಗಳು ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ನಿಮಗೇನಾದರೂ ಕಂಪ್ಲೀಟ್ ಸೆಟ್ ಬೇಕು ಅಂದರೆ ವಾಟ್ಸಪ್ ಮಾಡಿ, ನಾನು ಪ್ರೈಸ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಹಾಗೆ ನಿಮಗೆ ಇನ್ಸ್ಟಾಗ್ರಾಮು ಯಾರೆಲ್ಲ ಫಾಲೋ ಮಾಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಾನು ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಪ್ರತಿಯೊಂದು ಕೂಡ ಸ್ಟಾಕ್ ಎಷ್ಟು ಬಂದಿದೆ ಏನು ಅಂತ ಎಲ್ಲ ಕೂಡ ನಾನು ಡೈಲಿ ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನಿಮಗೆ ಬೇಗ ಬೇಗ ಅಪ್ಡೇಟ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಸೆರಗು ಸೈಡ್ನ ನಾನು ಹಿಂದೆ ಬಿಟ್ಕೊಂಡಿದ್ದೀನಿ. ಇನ್ನು ಕಂಪ್ಲೀಟ್ ನೆರಿಗೆ ಇಟ್ಕೊಂಡಿರುವಂಥದ್ದು ಸ್ಟ್ಯಾಂಡ್ ಮೇಲೆಯಿಂದ ಈ ಥರ ಹಾಕ್ಕೊಂಡು 2 ಪಾರ್ಟಿಷನ್ ಒಂದೇ ಲೆವೆಲಿಗೆ ನಾವು ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಜಾಸ್ತಿ ನೆರಿಗೆ ಬರುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ನಾವು ನೆರಿಗೆಗಳನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಒಂದು ಸ್ಟ್ಯಾಂಡ್ನ ಒಂದು ರಿಂಗ್ ಒಳಗಡೆಯಿಂದ ನಾವು ಈ ಥರ ಸ್ವಲ್ಪ ತಕ್ಕೋಬೇಕಾಗುತ್ತೆ. ತುಂಬ ಉದ್ದ ಬಿಟ್ಟರು ಚೆನ್ನಾಗಿ ಕಾಣೋದಿಲ್ಲ, ದೇವರೇನೋ ನಿಂತ್ಕೊಂಡಿದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ ನಮಗೆ. ಸೊ ಇವಾಗ ನಾನಿಲ್ಲಿ ಒಳಗಡೆ ಭಾಗ ಸ್ವಲ್ಪ ತೆಗೆದು 2 ಕೂಡ ಈಕ್ವಲ್ ಆಗಿ ತಗೊಂಡು ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೇಯ್ನ್ ಥಿಂಗು ನಮಗೆ ನೋಡೋದಕ್ಕೆ ದೇವಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನೆರಿಗೆಗಳನ್ನ ಹರಡಿಸ್ಕೋಬೇಕಾಗುತ್ತೆ. ಸೊ ನೆರಿಗೆ ಎಲ್ಲ ಒಂದೇ ಕಡೆ ಇದ್ದರೆ ನಮ್ಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ, ಒಳ್ಳೆ ಗುಡ್ಡೆ ಗುಡ್ಡೆ ಥರ ಕಾಣುತ್ತೆ. ಅದರಿಂದ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳನ್ನ ನಾವು ಹರಡಿಸ್ಕೊಂಡಾಗ ಅದು ತುಂಬಾ ಬ್ರಾಡಾಗಿ ತುಂಬ ಚೆನ್ನಾಗಿ ನಮಗೆ ಕಾಣುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮಿಡಲ್ ಪೋರ್ಷನ್ ಏನು 2 ಪಾರ್ಟ್ ಇದೆಯಲ್ವ, ಅದನ್ನೆರಡೂ ಕೂಡ ತೆಗೆದು ನಾನಿಲ್ಲಿ ಪಿನ್ನನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಸೊ ಗ್ಯಾಪ್ ಕಾಣಿಸ್ಬಾರ್ದು, ನಮಗೆ ಸ್ಟ್ಯಾಂಡಿಗೆ ಒಳಗಡೆ ಏನೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಥರ ಪಿನ್ ಸೆಕ್ಯೂರ್ ಮಾಡ್ಕೊತಾ ಇರುವಂಥದ್ದು. ಸೊ ಹಾಗೆ ಇನ್ನೊಂದು ಏನಂದರೆ, ಈ ನ್ಯೂ ಮಾಡೆಲ್ ಸ್ಟ್ಯಾಂಡಿಂದ ನಮಗೆ ಏನಪ್ಪ ಯೂಸ್ಫುಲ್ ಅಂದರೆ, ನಮಗೆ ಚತುರ್ಭುಜ ಇಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಪಟ್ಟಿನ ನಾನು ಹಾಕ್ಸಿದ್ದೀನಿ ಸ್ಟ್ಯಾಂಡಿಗೆ. ಹಿಂದೆ 2 ಮುಂದೆ 2, ಹಿಂದೆ ಬಂದು ತೋಮಾಲ ಬೀಳಬಾರ್ದು ಅಂತ, ಹಾಗೆ ಮುಂದೆ ಚತುರ್ಭುಜ ಇಲ್ಲ ಲೋಟಸ್ ಹ್ಯಾಂಡು ಎರಡೂ ಕೂಡ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ, ಕಷ್ಟ ಆಗೋದಿಲ್ಲ. ಹಾಗೆ ಲೋಟಸ್ ಹ್ಯಾಂಡ್ ಬಿದ್ದೋಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಸೊ ನೋಡೋದ್ರಲ್ವ, ಕಂಪ್ಲೀಟಾಗಿ ನಾನು ನೆರಿಗೆ ಎಲ್ಲ ಹರಡಿಸ್ಕೊಂಡಿದ್ದಾಯಿತು. ಇವಾಗ ಪ್ಲೇಟ್ ಇಟ್ಟು ಅದರಲ್ಲಿ ಅಕ್ಕಿ ಹಾಕ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಬಿನ್ಗೆನೇ ಇಡ್ತಾಯಿದ್ದೀನಿ. ಸೊ ಪ್ಲೈನ್ ಬಿನ್ಗೆ ಇಡೋದಕ್ಕೆ ಹೋಗಬೇಡಿ. ಈ ಥರ ಒಂದು ಬ್ಲೌಸ್ ಪೀಸು, ಸ್ಯಾರಿಯಲ್ಲೇ ಬಂದಿರೋ ಬ್ಲೌಸ್ ಪೀಸ್ನ ನಾವು ಆ ಬಿನ್ಗೆಗೆ ಸುತ್ತಕೊಂಡಾಗ ನಮಗೆ ಎಲ್ಲೂ ಕೂಡ ಬಿನ್ಗೆ ಕಾಣಿಸೋದಿಲ್ಲ. ಸೊ ಓವರಾಲ್ ಬಾಡಿ ಥರನೇ ನಮಗೆ ಕಾಣುತ್ತೆ. ಇನ್ನು ನಾನು ಇಲ್ಲಿ ಏನು ಸೀರೆಯ ಪಲ್ಲು ಇದೆ ಅಲ್ವಾ,
ಅದನ್ನು ನಾವು ಯಾವ ರೀತಿ ಈ ಥರ ಹಾಕ್ಕೋತೀವೋ ಅದೇ ರೀತಿ ನಾನಿಲ್ಲಿ ಹಾಕ್ತಾ ಇರುವಂಥದ್ದು. ಸೊ ಈ ಥರ ಹಾಕಿದಾಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರಂಟ್ ಸೈಡು ಅಷ್ಟೇ ನೆರಿಗೆಗಳನ್ನ ಹರಡಿಸ್ಕೊಂಡು ಫೈನಲಿ ನಾನಿವಾಗ ಚತುರ್ಭುಜನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಚತುರ್ಭುಜ ಈ ಸ್ಟ್ಯಾಂಡಿಗೆ ಅಂತಲೇ ನಾವು ಕಸ್ಟಮೈಸ್ ಮಾಡಿಸಿರೋವಂಥದ್ದು. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ, ತುಂಬ ಜನಕ್ಕೆ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ನಾವು 2 ಕೈ ಇಟ್ಟು ಮಾಡ್ತಾಯಿದ್ವಿ, ಇವಾಗ 4 ಕೈ. ಸೊ ಅದರಲ್ಲಿ ನಾವು ರಿಯಲ್ ಲೋಟಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಜನ ಹೇಳಿ ತೊಗೋತಾ ಇದ್ದಾರೆ. ಸೊ ಫೈನಲಿ ನಾನು ಒಂದೇನಾದರೂ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಜನಗಳು ಇಷ್ಟಪಡ್ತಾರಲ್ವ, ಅದು ನನ್ನ ಲಕ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಇಷ್ಟಪಟ್ಟು ಸೊ ಫೈನಲಿ ನಾವು ಅಂದ್ಕೊಂಡಿರೋ ಥರ ಸಿಕ್ತಲ್ವ ಅಂತ ಖುಷಿ ಪಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಇಲ್ಲಿ ಟ್ಯಾಗ್ ಸಹಾಯದಿಂದ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಮಗೆ ಫುಲ್ಲು ಟೈಟಾಗಿರಬೇಕು, ಯಾವುದೇ ಕಾರಣಕ್ಕೂ ಲೂಸ್ ಆಗಿರಬಾರ್ದು. ಇನ್ನು ನಾನು ಕಾಲನ್ನು ಕೂಡ ಅಷ್ಟೇ ಟ್ಯಾಗಿಂದನೇ ನಾನಿಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾರೆಲ್ಲ ನಮ್ಮ ಹತ್ರ ಸ್ಟ್ಯಾಂಡು, ಕೈ, ಕಾಲು ಎಲ್ಲ ತೊಗೋತಾರೋ ಅವ್ರಿಗೆ ನಾನು ಟ್ಯಾಗ್ಸ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ 10 ಟ್ಯಾಗ್ಗಳು ಬೇಕಾಗುತ್ತೆ. ನಾವು ಒಂದು ಸರಿ ದೇವಿಗೆ ಸೀರೆ ಉಡಿಸ್ಬೇಕು ಅಂದರೆ ಮತ್ತು ಕೈ ಕಾಲೆಲ್ಲ ಫಿಕ್ಸ್ ಮಾಡಬೇಕು, ರೆಡಿ ಮಾಡಬೇಕು ಅಂದರೆ ಸೊ ಆ 10 ಟ್ಯಾಗ್ಗಳನ್ನ ನಾನು ಕಳಿಸ್ತಾ ಇದ್ದೀನಿ. ಯಾಕಂದರೆ ಅದೇನು ದೊಡ್ಡ ವಿಷಯ ಅಲ್ಲ, ತುಂಬ ದುಬಾರಿನೂ ಅಲ್ಲ. ಆದರೆ ಆ ಟೈಮಲ್ಲಿ ನಿಮಗೆ ದಾರ ಎಲ್ಲ ಕಟ್ಕೊಳ್ಳೋದಕ್ಕೆ ರಿಸ್ಕ್ ಆಗಬಾರ್ದು, ಈಸಿ ಆಗಬೇಕು ಮತ್ತು ಟ್ಯಾಗ್ಗಳನ್ನ ಹುಡ್ಕೊಂಡು ಹೋಗಬಾರ್ದು ಅಂತ ಹೇಳಿ ನಾನೇ ಕೂಡ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರಲ್ವ, ಫೈನಲಿ ನಮಗೊಂದು 50% ದೇವಿ ಲುಕ್ ಬಂದೇ ಬಿಡ್ತು. ಸೊ ಕೈ ಕಾಲೆಲ್ಲ ಇಟ್ಟ ಮೇಲೆ ಸೊ ಹಾಗೆ ಕಾಲು ಕೈ ಅಷ್ಟೇ ನಾವು ತುಂಬ ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿ ಮಾಡಿಸಿರೋದ್ರಿಂದ ತುಂಬ ಈಸಿಯಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಯಾರ ಸಹಾಯನೂ ತೊಗೊಂಡಿಲ್ಲ, ಹಾಗೆ ಒಬ್ಬಳೇ ಇಲ್ಲಿ ಕೈ ಕಾಲುಗಳನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ನಿಮಗೆ ಹೊರಗಡೆ ತಗೊಳ್ಳೋ ಅಂಥ ಕೈ ಕಾಲುಗಳು ಚಿಕ್ಕ ಚಿಕ್ಕದಾಗಿರುತ್ತೆ. ನಾನು ಕಂಪ್ಲೀಟಾಗಿ ಸ್ಟ್ಯಾಂಡು ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟುದ್ದನೂ ನಾನು ಈ ಕಾಲುಗಳನ್ನ ಮಾಡಿಸಿರುವಂಥದ್ದು. ಕೈ ಕೂಡ ಅಷ್ಟೇ. ಸೊ ಅದಕ್ಕೋಸ್ಕರ ನಮಗೆ ಸೈಡಲ್ಲಿ ಏನು ದೇವಿಯ ಒಂದು ತೊಡೆ ಭಾಗ ಅಂತ ಬರುತ್ತಲ್ವ, ಅದೆಲ್ಲ ನಮಗೆ ಸ್ವಲ್ಪ ಚೆನ್ನಾಗಿ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ನಾನಿವಾಗ ದೇವಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಡಾಬ್ನ ಹಾಕ್ತಾಯಿದ್ದೀನಿ. ಸೊ ಡಾಬು ಈ ಥರ ಹಾಕಿದಾಗ ನಮಗೆ ಸೊಂಟದ ಒಂದು ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಡಬಲ್ ರಿಂಗ್ನ ಹಾಕ್ಸಿರೋದು. ಸೊ ಯಾವುದೇ ಕಾರಣಕ್ಕೂ ಬೀಳಬಾರ್ದು ಡಾಬು ಅಂತ ಹೇಳಿ ಡಬಲ್ ರಿಂಗ್ ಇರೋದ್ರಿಂದ ನಮಗೆ ಫಿಟ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇನ್ನೊಂದು ಮೇಯ್ನ್ ಥಿಂಗ್ ಏನಪ್ಪ ಅಂದರೆ, ಕಂಪ್ಲೀಟಾಗಿ ನಾವು ಫುಲ್ಲು ಸ್ಯಾರಿ ಡ್ರ್ಯಾಪಿಂಗ್ ಮುಗಿಯೋವರೆಗೂ ನಮ್ಮ ಹತ್ರ ಇರಬೇಕಾಗಿರೋ ಒಂದು ವಸ್ತು ಅಂದರೆ ಗುಂಡು ಪಿನ್ನು. ಸೊ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೇಫ್ಟಿ ಪಿನ್ನು ನಮಗೆ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗುಂಡು ಪಿನ್ನ ಈ ಥರ ನೀವು ಕಾಲಿಗೆ ಸೀರೆ ಸುತ್ತಬೇಕಾದ್ರೆ ಮತ್ತು ಭುಜದ ಮೇಲೆ ಸೆರಗು ಹಾಕಿದಾಗ ಎಲ್ಲ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ 10-20 ರೂಪಾಯಿ ಕೊಟ್ಟರೆ ನಿಮಗೆ ಹೊರಗಡೆ ಸಿಗುತ್ತೆ ಗುಂಡು ಪಿನ್ ಕೊಡಿ ಅಂದರೆ. ಈ ಥರ ಕಲರ್ ಗುಂಡು ಪಿನ್ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿ. ಅದ್ರ ಹಿಂದೆ ಮಣಿ ಇರುತ್ತಲ್ವ, ಆ ಥರ ಗುಂಡು ಪಿನ್ನು, ತುಂಬ ಸಣ್ಣ ಗುಂಡು ಪಿನ್ ಯೂಸ್ ಮಾಡಿದ್ರೆ ಸೊ ಸೀರೆ ಒಳಗಡೆ ಸೇರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿದ್ರಲ್ವ, ಮೇಯ್ನ್ ಥಿಂಗ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದ್ದಿದ್ದು ಏನಪ್ಪ ಅಂದರೆ, ಈ ಸೀರೆನ ಕಾಲಿಗೆ ಯಾವ ರೀತಿ ಸುತ್ತೋದು ಅಂತ ಹೇಳಿ. ನಾನು ಇವಾಗ ಇಲ್ಲಿ ತೋರಿಸಿದ್ನಲ್ವ, ಸೊ ಅದೇ ಥರನೇ ಸುತ್ಕೊಳ್ಳಿ. ಏನು ದೊಡ್ಡ ರಾಕೆಟ್ ಸೈನ್ಸ್ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ಒಂದು ಸರಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮು ಈಸಿಯಾಗಿ ನೀವು ಉಡ್ಸ್ಕೋಬೋದು. ಹಾಗೆ ವಿಡಿಯೋ ನೋಡಿದ್ಮೇಲೆ 90% ನೀವು ಕಲ್ತ್ಬಿಡ್ತೀರಾ. ಸೊ ಸ್ಟ್ಯಾಂಡನ್ನ ಸ್ವಲ್ಪ ಬೇಗ ತರಿಸ್ಕೊಂಡು ಹಬ್ಬಕ್ಕೂ ಮುಂಚೆ ಒಂದು ಸರಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೂ ಕೂಡ ಹಬ್ಬದ ಟೈಮಲ್ಲಿ ಸೀರೆ ಉಡಿಸ್ಕೊಳ್ಳೋದು ಕಷ್ಟ ಅಂತ ಅನಿಸೋದೇ ಇಲ್ಲ. ಸೊ ನಾನು ಉಡಿಸ್ಬೋದು, ಸೊ ತುಂಬ ಈಸಿ ಇದೆ ಅಂತ ನಿಮಗೂ ಕೂಡ ಫೀಲ್ ಆಗುತ್ತೆ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಮಗೆ ದೇವಿಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡೋವಂಥದ್ದು ಈ ಒಂದು ತೋಮಾಲ. ಇಲ್ಲಾಂದರೆ ಬ್ಯಾಕ್ ಸೈಡು ಖಾಲಿಯಾಗಿ ಕಾಣುತ್ತೆ ನಮಗೆ. ಸೊ ಈ ಥರ ತೋಮಾಲ ಸ್ಯಾರಿಗೆ ಒಂದು ಕಾಂಟ್ರಾಸ್ಟ್ ಕಲರ್ ಹಾಕಿದಾಗ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನಪ್ಪ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಇಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಸೊ ಇವಾಗ ನಮಗೆ ಲೋಟಸ್ ಸಿಗದಿರೋ ಕಾರಣ, ಸೊ ನಮ್ಮ ಮನೇಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಲೋಟಸ್ ಇಲ್ದಿರೋ ಕಾರಣ ನಾನು ಇಲ್ಲೊಂದು ಫ್ಲವರ್ನ ಇಟ್ಟಿದ್ದೀನಿ ಜಸ್ಟ್ ಡೆಮೋ ಆಗಿ. ಸೊ ನೀವು ನ್ಯಾಚುರಲ್ ಲೋಟಸ್ನ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಬ್ಬದ ದಿನ. ಸೊ ಹಾಗೆ ಇಲ್ಲಿ ನಾನು ಸಿಲ್ವರ್ ಹಸ್ತಪಾದನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬ್ರಾಸ್ ಮೇಲೆ ಸಿಲ್ವರ್ ಕೋಟೆಡ್ ಆಗಿರುವಂಥ ಹಸ್ತಪಾದ. ಸೊ ಒಳ್ಳೆ ಲುಕ್ ಕೊಡುತ್ತೆ. ಹಾಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ಲೈಫ್ ಟೈಮ್ ನಿಮಗಿದು ಕಲರ್ ಚೇಂಜ್ ಆಗೋದಿಲ್ಲ. ಸೊ ತುಂಬಾ ಆ್ಯಸ್ ಇಟ್ ಈಸ್ ನೀವು ಬೆಳ್ಳಿಯಲ್ಲಿ ಮಾಡಿಸಿದ್ರೆ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ.
ಸೊ ಹಾಗೆ ನಮ್ಮ ಪೇಜಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥದ್ದು ಗೋಲ್ಡು, ಸಿಲ್ವರು, ಲೋಟಸ್ ಹ್ಯಾಂಡು, ಸ್ಟ್ಯಾಂಡು ಇದು ತುಂಬ, ಮತ್ತು ಇವಾಗಂತೂ ಚತುರ್ಭುಜ ಇವೆಲ್ಲ ಕೂಡ ತುಂಬ ಫಾಸ್ಟ್ ಮೂವಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಾನಿಲ್ಲಿ ಕಾಲ್ಗೆಜ್ಜೆ ಕೂಡ ಹಾಕ್ತಾಯಿದ್ದೀನಿ. ಸೊ ದೇವರು ಕಾಲ್ಗೆಜ್ಜೆ ಹಾಕ್ಕೊಂಡಾಗ ರಿಯಲ್ಲಾಗಿ ಹಾಕಿದ್ದೀವೇನೋ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಸೊ ಹಾಗೆ ಇಲ್ಲಿ ನಾನು ಫೇಸ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಸ್ವಲ್ಪ ದೊಡ್ಡದೇ ತಗೊಳ್ಳಿ, ತುಂಬ ಚಿಕ್ಕದಾದರೆ ಫೇಸು ಸ್ವಲ್ಪ ದೊಡ್ಡದಿರೋದ್ರಿಂದ ನಮ್ಮ ಸೆಟ್ಟಲ್ಲಿ 10 ಇಂಚಿನ ಒಂದು ಫೇಸ್ ಬರುತ್ತೆ ಅಂತಲೇ ಹೇಳ್ಬೋದು. ಅದು ನಿಲ್ಲಬೇಕು ಅಂದರೆ ನೀವು ತೆಂಗಿನಕಾಯಿ ಸ್ವಲ್ಪ ದೊಡ್ಡದಾಗಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಜ್ಯುವೆಲರಿ ಕೂಡ ಹಾಕ್ತಾ ಇದ್ದೀನಿ. ನಮ್ಮ ಹತ್ರ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕೂಡ ಅವೈಲಬಲ್ ಇದೆ. ಹಾಗೆ ಕೊಂಡ, ಹಾರ್ಚು, ಹಸ್ತ, ಪಾದ, ಸೀರೆ ಒಂದು ಬಿಟ್ಟು ಎಲ್ಲ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ನೋಡಿದ್ರಲ್ವ. ಸೊ ಫೈನಲಿ ಯಾವ ಥರ ದೇವ್ರು ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ನಾನು ಬಳೆ ಕೂಡ ಸ್ಕಿಪ್ ಮಾಡಿಲ್ಲ. ಸೊ ಬಳೆ ಕೂಡ ಹಾಕಿದ್ದೀನಿ. ಈಸಿಯಾಗಿ ನಾವು ಬಳೆನ ಹಾಕ್ಕೋಬೋದು. 2x4 ಆ ಥರ 2x6 ಈ ಥರ ಸೈಜ್ ಬಳೆಗಳನ್ನ ನಾವು ಈಸಿಯಾಗಿ ಹಾಕ್ಕೋಬೋದು. ಸೊ ನೋಡಿದ್ರಲ್ವ ದೇವಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತೇಳಿ. ಸೊ ಫೈನಲಿ ಜಡೆ, ಸೊ ಸೈಡಿಗೆ ನಾನು ಜಡೆ ಹಾಕಿದ್ರಿಂದ ಇನ್ನೂ ಒಳ್ಳೆ ಲುಕ್ ಬಂತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್, ದೇವಿಗೆ ಯಾವ ರೀತಿ ಅಲಂಕಾರ ಮಾಡ್ಕೊಳ್ಳೋದು ಮತ್ತು ಸೀರೆ ಉಡಿಸೋದು ಎಲ್ಲ ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೂ ಏನಾದರೂ ಈ ಸ್ಟ್ಯಾಂಡ್ ಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.